ತುಂಗಭದ್ರಾ ಜಲಾಶಯ ಭಾಗದ ರೈತರ ಪರಿಸ್ಥಿತಿ ಹೇಳತೀರದಾಗಿದೆ. ತುಂಗಭದ್ರಾ ಜಲಾಶಯ ಭಾಗದ ರೈತರ ಪರಿಸ್ಥಿತಿ ಶೋಚನೀಯವಾಗಿದೆ. ಮುಂಗಾರು ಹಂಗಾಮಿನಲ್ಲಿ ಜಲಾಶಯ ತುಂಬಿದರೂ ಕೂಡ ಸರಿಯಾದ ಸಮಯಕ್ಕೆ ನೀರು ಬಿಡದೇ ಇರುವುದರಿಂದ ರೈತರು ನಾಟಿ ತಡವಾಗಿ ಮಾಡಿದ್ದರಿಂದ ಕಟಾವಿಗೆ ಬಂದ ರೈತರ ಕೈಗೆ ಬಂದ ಬೆಳೆಗಳು ಬಾಯಿಗೆ ಬರಲಿಲ್ಲ. ಇದರಿಂದಾಗಿ ರೈತರಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಜಲಾಶಯ ತುಂಬಿದಾಗ ಕಳೆದ ಆಗಸ್ಟ್ನಲ್ಲಿ ನೀರಾವರಿ ಸಲಹಾ ಸಮಿತಿ ಕರೆಯಬೇಕಾಗಿತ್ತು. ಆದರೆ 2 ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಮತ್ತು ಜನಪ್ರತಿನಿಧಿಗಳು ನೀರಾವರಿ ಸಲಹಾ ಸಮಿತಿಯನ್ನು ಕರೆಯಲೇ ಇಲ್ಲ. ಇದು ವಿಪರ್ಯಾಸದ ಸಂಗತಿ. ನೀರಾವರಿ ಸಲಹಾ ಸಮಿತಿ ಎಂದರೇನು? ಜಲಾಶಯ ತುಂಬಿದಾಗ ಜಲಾಶಯದಲ್ಲಿ ಲಭ್ಯವಿರುವ ನೀರಿಗನುಗುಣವಾಗಿ ಜಲಾಶಯ ಭಾಗದ ರೈತರ ಬೆಳೆಗಳಿಗೆ ನೀರು ಹಂಚಿಕೆ ಮಾಡುವುದು ಮತ್ತು ಎಡದಂಡೆ ಬಲದಂಡೆ ಭಾಗದ ರೈತರ ಬೆಳೆಗಳಿಗೆ ನೀರು ಹಂಚಿಕೆ ಕುರಿತಾದ ಸಲಹೆಗಳನ್ನು ರೈತರಿಂದ ಪಡೆಯಲು ನಡೆಸುವುದೇ ನೀರಾವರಿ ಸಲಹಾ ಸಮಿತಿ. ಆದರೆ ರೈತರನ್ನು ದೂರವಿಟ್ಟು ಜನಪ್ರತಿನಿಧಿಗಳು ಯಾವ ಪುರುಷಾರ್ಥಕ್ಕಾಗಿ ನೀರಾವರಿ ಸಲಹಾ ಸಮಿತಿಯನ್ನು ನಡೆಸಲು ತೀರ್ಮಾನಿಸಿದ್ದಾರೆ? ನೀರು ಬಿಸಿನೆಸ್ ಅಲ್ಲ. ಸರ್ಕಾರ ಇಷ್ಟ ಬಂದಲ್ಲಿ ಇಷ್ಟ ಬಂದ ಹಾಗೆ ನೀರಾವರಿ ಸಲಹಾ ಸಮಿತಿಯನ್ನು ಏರ್ಪಾಟು ಮಾಡುವುದು ಖಂಡನೀಯವಾಗಿದೆ. ನೀರು ರೈತರ ಜೀವನಾಡಿ. ನೀರು ಹಂಚಿಕೆಗೆ ಕುರಿತಾದ ಸಲಹೆಗಳು ರೈತರಿಂದ ಪಡೆಯಬೇಕು. ಆದರೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶಿವರಾಜ್ ಎಸ್ ತಂಗಡಗಿಯವರು ರೈತರನ್ನು ಕಡೆಗಣಿಸಿ 122ನೆಯ ನೀರಾವರಿ ಸಲಹಾ ಸಮಿತಿಯನ್ನು ಬೆಂಗಳೂರಲ್ಲಿ ಕರೆದಿರುವುದು ಯಾಕೆ? ರೈತರ ಸಮಸ್ಯೆಗಳಿಗೆ ಕಿವಿಗೊಡದೆ ರೈತರ ಹಿತಾಸಕ್ತಿಯನ್ನು ಬದಿಗೊತ್ತಿದ್ದಾರೆ ಎಂದು ಅಖಿಲ ಕರ್ನಾಟಕ ರಾಜ್ಯ ಅನ್ನದಾತ ರೈತ ಸಂಘದ ರಾಜ್ಯಾಧ್ಯಕ್ಷರಾದ ಶರಣೇಗೌಡರವರು ಆಗ್ರಹ ವ್ಯಕ್ತಪಡಿಸಿದ್ದಾರೆ. ಇವತ್ತೇನು ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶ ವ್ಯಾಪ್ತಿಯ ರೈತರ ನೀರಾವರಿ ಸಲಹಾ ಸಮಿತಿಯನ್ನ ಇವತ್ತೇನು ಬೆಂಗಳೂರಲ್ಲಿ ಆಯೋಜಿಸಿರತಕ್ಕಂಥ ರಾಜ್ಯ ಸರ್ಕಾರದ ಕಾಂಗ್ರೆಸ್ ರಾಜ್ಯ ಸರ್ಕಾರದ ಏನು ಈ ಧೋರಣೆ ನಮ್ಮ ಎಲ್ಲಾ ರೈತರನ್ನ ಆಕ್ರೋಶಕ್ಕೆ ಕಾರಣ ಮಾಡ್ತಾ ಇದೆ. ಮಾನ್ಯ ಇವತ್ತೇನು ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಮಾನ್ಯ ಶಿವರಾಜ್ ತಂಗಡಗಿ ಅವರೇ, ಈ ನಿಮ್ಮ ನಡೆ ಸರಿಯಲ್ಲ. ಅದರ ಜೊತೆಗೆ ಇವತ್ತೇನು ಅದರಂತೆ ಏನು ವಿಜಯನಗರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದವರು ಏನಿದ್ದೀರಾ, ಇವತ್ತು ನೀರಾವರಿ ಸಲಹಾ ಸಮಿತಿಯನ್ನ ಬೆಂಗಳೂರಲ್ಲಿ ಆಯೋಜಿಸಿರುವುದು, ನಾವು ರೈತರು ಏಕಾಏಕಿ ಹೆಂಗ್ ಬರಬೇಕು, ನಮ್ಮ ಸಲಹೆಗಳನ್ನ ನಾವು ಹೆಂಗ್ ಕೊಡಬೇಕು, ನಮಗೆ ಬರಕ್ಕೆ ಹೋಗಕ್ಕೆ ವೆಹಿಕಲ್ಗಳೇನು, ಇದರ ಅಲ್ಪ ಆದ್ರೂ ತಿಳುವಳಿಕೆ ತಮಗಿರ್ಬೇಕಾಗಿತ್ತು. ಯಾಕೆ ತಾವು 2 ಸಾರಿ ಆದ್ರೂ ಕೂಡ ಏನು ಬೆಂಗಳೂರಲ್ಲೇ ಆಯೋಜಿಸಿದ್ರಿ, ಹೋದ್ ಸಾರಿ ಕೂಡ ಬೆಂಗಳೂರಲ್ಲೇ, ಈ ಸಾರಿ ಕೂಡ ಬೆಂಗಳೂರಲ್ಲೇ. ಏನಿದು ನಿಮ್ಮ ಒಳಮರ್ಮ ಏನು? ಕೈಗಾರಿಕೆ ಏನ್ ಕಾರ್ಪೊರೇಟ್ ಕಂಪನಿಗಳ ಜೊತೆ ನಿಮ್ಮ ಒಳ ಒಪ್ಪಂದ ಮಾಡಿಕೊಳ್ಳೋಕೋಸ್ಕರ ವಿಧಾನಸೌಧದಲ್ಲಿ ಕರೆದಿದ್ದರು ರೈತರನ್ನು ಬಿಟ್ಟು. ಯಾಕೆ ರೈತರ ಮುಂದೆ ಇಟ್ಕೊಂಡು ಯಾಕೆ ನೀವು ಸಲಹಾ ಸಮಿತಿಯನ್ನು ಮಾಡ್ತಾ ಇಲ್ಲ? ಪ್ರತಿ ಸಾರಿನೂ ಸಲಹಾ ಸಮಿತಿಯನ್ನ ನಾವು ಮುನಿರಾಬಾದಲ್ಲೇ ಮಾಡ್ತಾ ಇದೀವಿ. ಆದ್ರೆ ಈ ಸಾರಿ ಹೋದ್ ಸಾರಿ ಕೂಡ ನೀವು ವಿಧಾನಸೌಧದಲ್ಲೇ ಇಡ್ತಾ ಇದ್ರಿ. ಯಾಕೆ? ತಮ್ಮ ಪ್ರತಿಷ್ಠೆಯನ್ನು ತೋರ್ಸೋಕೋಸ್ಕರನ, ಅಥವಾ ಏನ್ ಇಲ್ಲಿ ಇರ್ತಕ್ಕಂಥ ರೈತರನ್ನ ಅಲ್ಲಿ ಬಂದು ವಿಧಾನಸೌಧದಲ್ಲಿ ಏನ್ ಗೇಟ್ ಕಾಯಕ್ ಬಿಡ್ಬೇಕಂತನ? ಮಾನ್ಯ ಸಚಿವರೇ, ವಿಧಾನಸೌಧ ಒಳಗಡೆ ಯಾರಾದ್ರೂ ರೈತರನ್ನ, ಅದು ಎಸ್ಪೆಷಲಿ ಉತ್ತರ ಕರ್ನಾಟಕ ಭಾಗದ ರೈತರನ್ನ ಏನಾದರೂ ವಿಧಾನಸೌಧ ಒಳಗಡೆ ಬಿಡ್ತಾರೇನ್ರಿ? ವಿಧಾನಸೌಧದಾಗ ಇಟ್ಕೊಂಡ್ರಿ ಅಲ್ಲಿ ವಿಧಾನಸೌಧ ಒಳಗಡೆ ಬಿಡ್ತಾರೇನ್ರಿ? ಅಷ್ಟಾದ್ರೂ ಸ್ವಲ್ಪ ಅಲ್ಪ ತಿಳುವಳಿಕೆ ಜ್ಞಾನ ಇಲ್ಲದಂತ ಮಾನ್ಯ ಸಚಿವರೇ, ನೀವು 3 ಸಾರಿ ಸಚಿವರಾಗಿ ಅನುಭವ ಐತಿ. ಈ ರೀತಿ ನಿಮ್ಮ ತಿಳುವಳಿಕೆ ಸರಿ ಅನ್ಸುತ್ತಾ ಸಚಿವರೇ? ಅದರಂತೆ ಮಾನ್ಯ ಸಚಿವರೇ, ನೀವು ಮತ್ತು ಅಲ್ಲಿರ್ತಕ್ಕಂಥ ಅಧಿಕಾರಿಗಳು, ಅದರ ಜೊತೆ ಕಾರ್ಪೊರೇಟ್ ಕಂಪನಿಗಳು ನೀರು ಮಾರ್ಕೊಳ್ಳೋಕೋಸ್ಕರ ಅಲ್ಲಿ ನೀವು ಸಮಿತಿಗಳನ್ನು ಮಾಡ್ಕೊಂಡಿದ್ದೀರಾ. ಅದರಂತೆ ಲಾಸ್ಟ್ ಟೈಮ್ ನೀವು ಬೆಂಗಳೂರಲ್ಲೇ ಮಾಡಿದಾಗ ಈ ರೀತಿ ರೈತರ ಸಲಹೆಗಳನ್ನು ಕೇಳಿದ್ರೆ ಈ ರೀತಿ ಗೇಟ್ ಒಡೆದೋಗತಕ್ಕಂಥ ಪರಿಸ್ಥಿತಿ ಬರ್ತಾ ಇದ್ದಿಲ್ಲ. ಅದಕ್ಕಿಂತ ಮುಂಚಿತ ನಾವು ಅಧಿಕಾರಿಗಳು ಗಮನಕ್ಕೂ ತಂದಿದ್ವಿ, ಆದ್ರೂ ಅದು ಗಮನಕ್ಕೆ ಬರಲಿಲ್ಲ. ನಾವು ರೈತರು ಏನಿದಾವೆ ಅಲ್ಲಿರ್ತಕ್ಕಂಥ ಸ್ಥಳೀಯ ಸಮಸ್ಯೆಗಳು, ಅದೇನಿರ್ತ ಡ್ಯಾಮಿನ ಸಮಸ್ಯೆಗಳ ಬಗ್ಗೆ, ನೀರಿನ ಸಮಸ್ಯೆಗಳ ಬಗ್ಗೆ ನಾವು ಬೆಂಗಳೂರು ಬಂದು ಹೇಳಕ್ಕಾಗತ್ತನ್ರಿ? ನೀವು ಇಲ್ಲೇ ಕೇಳಬೇಕಾಗಿತ್ತು, ಇಲ್ಲೇ ಬರ್ಬೇಕಾಗಿತ್ತು. ಇಲ್ಲಿ ಬಂದು 4 ದಿನ 5 ದಿನ ಟೂರ್ ಹೊಡಿತೀರಾ, ಎಲ್ಲಾ ಫಂಕ್ಷನ್ ಗಳನ್ನ ಖಾಸಗಿ ಸಮಾರಂಭಗಳಿಗೆ ಭಾಗಿಯಾಗ್ತಾರೆ, ಎಲ್ಲಾ ಭಾಗಿಗಳಾಗ್ತಾರೆ. ಯಾಕೆ? ರೈತರ ಬೆಳೆಗಳಿಗೆ ನೀರು ಬರ್ತಕ್ಕಂತ ಇದಕ್ಕೆ ನಿಮಗೆ ಸಮಯವಿಲ್ಲವೇ? ವಿಧಾನಸೌಧದಲ್ಲೇನೆ ಆಗ್ಬೇಕಾ? ಇದು ನಿಮ್ಗೆ ಸರಿ ಅನ್ಸುತ್ತಾ? ಶೋಭೆ ತರುತ್ತಾ? ಮಾನ್ಯ ಸಚಿವರೇ, ನೀವು ರೈತ ವಿರೋಧಿ ಅಂತಂದೇಳಿ ಗೊತ್ತಾಗುತ್ತೆ. ಮಾನ್ಯ ಶಿವರಾಜ್ ತಂಗಡಗಿ ಅವರೇ, ನೀವು ಪ್ರತಿ ಸಾರಿ ರೈತರನ್ನ ಒಕ್ಕಲೆಬ್ಬಿಸುವತಕ್ಕಂತ, ರೈತರನ್ನ ಧಿಕ್ಕರಿಸುವಂತ ಕೆಲಸ ನೀವು ಈಗ ಆಲ್ರೆಡಿ 2 ವರ್ಷದಿಂದ ಈಗ ಮಾಡ್ತಾ ಇದ್ದೀರಿ. ಯಾಕೆ ಅಂತಂದ್ರೆ ನೀವು 2 ಸಾರಿನೂ ICC ಮೀಟಿಂಗ್ ಅನ್ನು ಆಯೋಜಿಸಿಲ್ಲ. ಅದರ ಜೊತೆ ನೀವು
ಏನ ಬಾಗಿನ ಅರ್ಪಿಸತಕ್ಕಂತ ಕಾರ್ಯಕ್ರಮದಲ್ಲೂ ಕೂಡ ರೈತರನ್ನ ಸಲಹೆಗಳನ್ನ ಕೇಳಿಲ್ಲ, ಮತ್ತೆ ರೈತರನ್ನ ಆಹ್ವಾನಿಸಿಲ್ಲ. ಅಲ್ಲಿ ಸಂಬಂಧಪಟ್ಟಂತೆ ಇಲ್ಲಿ ಇರ್ತಕ್ಕಂಥ ರೈತರ ಮೇಲೆ ಇರ್ತಕ್ಕಂಥ ಏನ್ ಪ್ರಕರಣಗಳನ್ನು ಹಿಂಪಡೆಯತಕ್ಕಂಥ ಕೆಲಸ ಮಾಡ್ತಾ ಇಲ್ಲ. ಆಮೇಲೆ ಇಲ್ಲಿ ಇರ್ತಕ್ಕಂಥ ರೈತರ ಕೊರತೆಗಳಿಗೆ ರೈತರ ಸಮಸ್ಯೆಗಳಿಗೆ ಸ್ಪಂದಿಸತಕ್ಕಂಥ ಕೆಲಸವನ್ನ ನೀವು ಮಾಡ್ತಾ ಇಲ್ಲ. ಇದನ್ನ ನೋಡಿದ್ರೆ ನೀವು ರೈತರನ್ನ ಒಕ್ಕಲೆಬ್ಬಿಸುವಂತ ಕೆಲಸ ಮಾಡ್ತಾ ಇದ್ದೀರಾ. ಇದರ ಬಗ್ಗೆ ನೀವು ಗಮನಕ್ಕಿರಲಿ. ಮುಂದೊಂದಿನ ಸಚಿವರೇ, ನೀವು ಮಣ್ಣು ತಿನ್ಬೇಕಾಗುತ್ತೆ ವಿನಃ ಏನು ಇದನ್ನ ತಿನ್ನಕ್ಕಾಗಲ್ಲ. ರೈತರು ಬೆಳೆಯೋದನ್ನು ಬಿಟ್ರೆ ಏನು ನೀವು ಬೆಳೆದನ್ನು ಬಿಡುವ ಕಾಲ ಬಂದೇ ಹತ್ರ ಬರುತ್ತೆ. ನೀವು ರೈತರನ್ನ ಇವತ್ತೇನು ಕಡೆಗಣಿಸ್ತಾ ಇದ್ದಾರೆ, ಅದಕ್ಕೆ ರೈತರು ಕೂಡ ವ್ಯವಸಾಯವನ್ನು ಬಿಡತಕ್ಕಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಗಮನಕ್ಕಿರಲಿ. ನೀವೆಲ್ಲ ಯಶೂರ್ ಮುನ್ನೆ ಕುಂತ್ಕೊಂಡು ಮೀಟಿಂಗ್ ಮಾಡಿದಂಗಲ್ಲ, ರೈತರ ಭಾವನೆಗಳ ಬಗ್ಗೆ, ರೈತರ ಸಮಸ್ಯೆಗಳಿಗೆ ಸ್ಪಂದಿಸತಕ್ಕಂತ ಕೆಲಸ ಮಾನ್ಯ ಶಿವರಾಜ್ ತಂಗಡಗಿ, ಜಮೀರ್ ಅವರೇ ಇದನ್ನ ನೀವು ಅಳವಡಿಸಬೇಕು ಅಂತ ಈ ಮೂಲಕ ಆಗ್ರಹಿಸುತ್ತೇನೆ.